ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆನ ನಿಮ್ಮ ಮುಂದೆ ಹೊತ್ತು ತಂದಾಯಿತು. ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಶ್ರೀ ಅಜಯ್ ಅನ್ನೋರು ಒಂದು ಮೆಸೇಜ್ ಮಾಡಿದ್ರು. ಆ ಮೆಸೇಜ್ನು ಹಾಕ್ತೀನಿ ನಾನು. ಎಡಕಲು ಗುಡ್ಡದ ಚಂದ್ರಶೇಖರ್ ಸರ್ ಬಗ್ಗೆ ಮಾಹಿತಿನ ಕೊಡಿ ಅಂತ ಅವರ ಮೆಸೇಜ್ನಲ್ಲಿ ಇದ್ದಂಥ ಕಂಟೆಂಟು. ನನಗೂ ಖುಷಿನೇ. ಚಂದ್ರು ಅಣ್ಣ ಅಂತಲೇ ನಾನು ಕರಿತಾ ಇದ್ದು. ತುಂಬ ಒಡನಾಟ ಇತ್ತು ನನಗೆ ಚಂದ್ರು ಸರ್ಗೆ. ಅವರ ಒಂದು ಸಿನಿಮಾ ಮಾಡಿದರು, ಹಾಗೆ ಸುಮ್ಮನೆ ಸಿನಿಮಾ ಮಾಡಿದರು, ಒಂದು ಕಂಬ್ಯಾಕ್ ಸಿನಿಮಾ. ಅದಾದಮೇಲೆ ನನ್ನ ಚೆಲುವೆ ನಿನ್ನ ನೋಡಲು ಚಿತ್ರಕ್ಕೆ ನಾಯಕಿಯ ತಂದೆ ಪಾತ್ರಕ್ಕೆ ಅವ್ರನ್ನ ಆಯ್ಕೆ ಮಾಡಿದ್ದೆ. ಇದಕ್ಕೆ ಮುಂಚೆ ನನ್ನ ಅವರ ಪರಿಚಯ, ಅವರು ಪೂರ್ವಾಪರ ಅನ್ನೋ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿದರು. ಆ ಸಿನಿಮಾ ಪ್ರಮೋಷನ್ ಮಾಡಿಕೊಟ್ಟಿದ್ದೆ ನಾನು ಅವಾಗ ಈ ಟಿ ವಿಲಿ ಕೆಲಸ ಮಾಡಬೇಕಾದ್ರೆ. ಆವಾಗಿಂದ ಒಡನಾಟ ಆಯಿತು. ಬಟ್ ಅವ್ರನ್ನೇ ಕ್ಯಾಸ್ಟ್ ಮಾಡಬೇಕು ಅಂತ ನಾನು ನಮ್ಮ ಚೆಲುವೆ ನಿನ್ನ ನೋಡಲು ಚಿತ್ರಕ್ಕೆ ಅವ್ರನ್ನ ಆಯ್ಕೆ ಮಾಡಿಕೊಂಡೆ, ನಾಯಕಿಯ ತಂದೆ ಪಾತ್ರ. ಏನು ಹೇಳೋದು ಚಂದ್ರು ಸರ್ ಬಗ್ಗೆ? ಬೇಸಿಕಲಿ ಅವರು ತಂದೆ ಲಾಯರ್ ಆಗಿದ್ದರು, ತಾಯಿ ಗೃಹಿಣಿ. ಚಂದ್ರು ಸರ್ಗೆ ಒಬ್ಬರು ತಂಗಿ ಇದ್ದಾರೆ. ಒಂದು ಮುದ್ದಾದ ಕುಟುಂಬ. ಚಂದ್ರು ಸರ್ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಅವರು ಹಯವದನ ಡ್ರಾಮಾಲಿ ಆ್ಯಕ್ಟ್ ಮಾಡಿದರು. ನಮ್ಮ ಮಕ್ಕಳು ನಿನ್ನೊಲುಮೆ ನಮಗಿರಲಿ ತಂದೆ, ಆ ಹಾಡಲ್ಲಿ ಒಬ್ಬ ಬಾಲಕಲಾವಿದನ ಕಾಣಿಸ್ಕೊಂಡಿದ್ರು. ವಂಶವೃಕ್ಷದಲ್ಲಿ ಮಾಡಿದರು. ಅವ್ರಿಗೆ ದೊಡ್ಡ ಬ್ರೇಕ್ ಕೊಟ್ಟಂಥ ಚಿತ್ರ ಎಡಕಲು ಗುಡ್ಡದ ಮೇಲೆ. ಅದರಲ್ಲಿ ಆ ನಂಜುಂಡ ಅನ್ನೋ ಪಾತ್ರ ಮೋಟ್ರ್ ಬೈಕಲ್ಲಿ ಯಾವತ್ತಿನ ದಿವಸನೇ ತುಂಬ ಸ್ಟೈಲಿಶ್ ಆಗಿ ಬಂದಂಥ ಪಾತ್ರ. ಅದೆಲ್ಲನೂ ನಿಮಗೆ ಗೊತ್ತಿದೆ. ಅದಾದಮೇಲೆ ಸಾಕಷ್ಟು ಚಿತ್ರಗಳಲ್ಲಿ ಚಂದ್ರು ಸರ್ ಮಾಡಿದ್ರು. ಅವರ ಕೆರಿಯರ್ ಇನ್ನೇನು ಇನ್ನೇನು ಸ್ಟಾರ್ಟ್ ಆಗಿ ಸ್ಟೆಬಿಲೈಸ್ ಆಗುತ್ತೆ ಅನ್ನೋ ಟೈಮ್ಗೆ ಮದುವೆ ಆಯಿತು. ಮೇಡಮ್ ಹೆಸರು ಶೀಲಾ ಚಂದ್ರಶೇಖರ್ ಅಂತ. ಅವರು ಅಬ್ರಾಡಲ್ಲಿ ಕೆಲಸ ಮಾಡ್ತಿದ್ರು. ಸೊ ಅಲ್ಲಿ ಮದುವೆ ಆದಮೇಲೆ ಅವ್ರ ಜೊತೆಗೆ ಹೋದರು. ಚಂದ್ರು ಸರ್ ಎಲ್ಲಿ ಯಾವ ದೇಶಕ್ಕೆ ಹೋಗಿದ್ರು ಅಲ್ಲಿ ಅವರು ವೀಸಾ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ಚಂದ್ರು ಸರ್. ಇದನ್ನು ಅವರೇ ನನಗೆ ಹೇಳಿದ್ದು. ಯಾಕೆಂತಂದರೆ ಸುಮ್ಮನೆ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಇಲ್ಲೆಲ್ಲ ಇಷ್ಟು ಬ್ಯುಸಿಯಾಗಿದ್ದು ಸರಿಗಿರಲ್ಲ ಅಂತ ಒಬ್ಬ ಎಂಪ್ಲಾಯ್ ಆಗಿ ವೀಸಾ ಆಫೀಸಲ್ಲಿ ಕೆಲಸ ಮಾಡ್ತಿದ್ರು. ಚಿತ್ರರಂಗದ ಸಂಪರ್ಕ ಕಡಿಮೆ ಆಯಿತು. ವಿಷ್ಣುದಾದನ್ಗೆ ಅತ್ಯಂತ ಆಪ್ತ. ಶ್ರೀನಾಥ್ ಅವರಂತೂ ಚಂದ್ರು ಸರ್ನ ನನ್ನ ಮಗ ಅಂತಲೇ ಕರೀತಾಯಿದ್ರು. ಅಷ್ಟು ಅವ್ರಿಗೆ ಬಹಳ ಪ್ರೀತಿ ಪಾತ್ರರಾಗಿದ್ದವರು ನಮ್ಮ ಎಡಕಲು ಗುಡ್ಡದ ಚಂದ್ರಶೇಖರ್ ಸರ್. ಲೈಫ್ ವಾಸ್ ಗೋಯಿಂಗ್ ಆನ್. ಒಬ್ಬರು ಮಗಳು ಹುಟ್ಟಿದ್ರು ಅವ್ರಿಗೆ, ತಾನ್ಯಾ ಚಂದ್ರಶೇಖರ್ ಅಂತ ಅವ್ರ ಹೆಸರು. ಆಕೆ ಕೂಡ ಭರತನಾಟ್ಯಂ ಡ್ಯಾನ್ಸರು. ಆ್ಯಂಡ್ ಶೀಲಾ ಚಂದ್ರಶೇಖರ್ ಮೇಡಮ್ ಅವರು ಅಟೋವಾನಲ್ಲಿ ತುಂಬ ಜನ ಮಕ್ಕಳುಗಳಿಗೆ ನೃತ್ಯ ಕಲಿಸ್ಕೊಡ್ತಾರೆ, ಭರತನಾಟ್ಯ ಡ್ಯಾನ್ಸ್ನ ಹೇಳ್ಕೊಡ್ತಾರೆ. ಅವರು ತುಂಬಾ ಫೇಮಸ್ಸು. ಪ್ಲಸ್ ವರ್ಕಿಂಗು. ಇವಾಗ ರಿಟೈರ್ಡ್ ಆಗಿದ್ದಾರೆ ಅನ್ಕೊತೀನಿ. ತಾನ್ಯಾ ಅವರು ಇವಾಗ ಮದುವೆ ಆಗಿ ಮಕ್ಕಳಿದ್ದಾರೆ. ಅವರು ಅಲ್ಲೇ ಕೆನಡಾನಲ್ಲೇ ಸೆಟ್ಲ್ ಆಗಿದ್ದಾರೆ. ಗುಡ್ ಗೋಯಿಂಗ್ ಫ್ಯಾಮಿಲಿ. ಚಂದ್ರು ಸರ್ದು ಚೆಲುವೆ ನಿನ್ನ ನೋಡಲು ಸಿನಿಮಾ ಶೂಟಿಂಗ್ ಮಾಡ್ತಾಯಿದ್ವಿ ನಾವು. ನನ್ನ ರೂಮ್, ಇನ್ಫ್ಯಾಕ್ಟ್ ನನ್ನ ರೂಮ್ ಪಕ್ಕದಲ್ಲೇ ಅವರಿದ್ದರು. ಅವ್ರಿಗೆ ಜಾರ್ಡನ್ನಲ್ಲಿ ಶೂಟ್ ಮಾಡಾದ್ಮೇಲೆ ನಾನಂತೂ ವೆಜಿಟೇರಿಯನ್ ಆಗಿದ್ದೆ. ಸೊ ಇಲ್ಲಿಂದ ನಾನೆಲ್ಲ ಇನ್ಸ್ಟೆಂಟ್ ಫುಡ್ ಪ್ಯಾಕೆಟ್ಸ್ನ ತೊಗೊಂಡೋಗಿದ್ದೆ. ನಾವು ಮಾಡ್ತಿದ್ದನ್ನು ಬಿಸಿಬೇಳೆಬಾತು, ಉಪ್ಪಿಟ್ಟನ್ನ ಅವರು ನನ್ನ ಜೊತೆ ಶೇರ್ ಮಾಡ್ಕೊಡೋರು. ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ, ಆಲ್ ಆಫ್ ಎ ಸಡನ್ ಏನು ಊಟ ನೋಡಿದ್ರು ತಿನ್ನೋಕ್ಕಾಗ್ತಿರ್ಲಿಲ್ಲ, ಶ್ರಿಂಕ್ ಆಗ್ಬಿಟ್ರು. ಇನ್ಫ್ಯಾಕ್ಟ್ ನಾನು ಕಾಪಿರೈಟ್ ಇಶ್ಯೂಸಿಂದ ಸೀನ್ ಹಾಕೋಕ್ಕಾಗಲ್ಲ. ದುಬೈನಲ್ಲಿ ಪ್ರೇಮ್ ಅವ್ರ ಮನೆಗೆ ಹೀರೋಯಿನ್ನು ಚಿತ್ರಾ ಶೆಣೈ ಅವರು ಆ್ಯಂಡ್ ಹರಿಪ್ರಿಯಾ ಅವರು ಇಷ್ಟು ಜನ ಎಂಟ್ರಿ ಆಗಬೇಕು. ಅದೊಂದು ಶಾರ್ಟ್ ತೆಗಿಲೇಬೇಕಾಗಿತ್ತು ನಾವು. ಅದಕ್ಕೆ ಅವ್ರು ತುಂಬ ವೀಕ್ ಆಗ್ಬಿಟ್ಟಿದ್ರು. ಆಮೇಲೆ ಅಲ್ಲಿಂದ ಕಳಿಸ್ಬಿಟ್ವಿ ಅವ್ರನ್ನ. ಇಲ್ಲಿ ಬಂದು ಮಲಿಯಾ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರು. ಸುಮಾರು ತಿಂಗಳುಗಳ ಕಾಲ ಟ್ರೀಟ್ಮೆಂಟ್ ನಡೀತು. ಅದೇನೋ ಇಂಟೆಸ್ಟೈನಲ್ ಏನೋ ಇನ್ಫೆಕ್ಷನ್ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಕಾಣುತ್ತೆ. ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ ಹೊಟ್ಟೆಗೆ ರಿಲೇಟೆಡ್ ಸಮಥಿಂಗ್ ಅನ್ನೋದಂತೂ ಗೊತ್ತಿತ್ತು. ತಿಂಗಳಾನ್ಗಟ್ಟಲೆ ಮಲಿಯಾ ಹಾಸ್ಪಿಟ್ಲಲ್ಲಿದ್ದರು. ನಾನು ಶೂಟಿಂಗ್ ಮುಗಿಸ್ಕೊಂಬಂದು ಆಲ್ಮೋಸ್ಟ್ ಎವ್ರಿ ಡೇ ಅವ್ರನ್ನ ಹೋಗಿ ನೋಡ್ಕೊಂಡು ಬರ್ತಾಯಿದ್ದೆ. ಆಮೇಲೆ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದರು. ಅವ್ರು ಹೇಳಿದ ಜ್ಞಾಪಕ ಇದೆ. ನನಗೇನು ತಿನ್ನಬೇಕು ಅನ್ನಿಸ್ತಾ ಇರಲಿಲ್ಲ. ಒಂದು ದಿವಸ ನಮ್ಮಮ್ಮ ಅವಲಕ್ಕಿ ಬಿಸಿಬೇಳೆಬಾತ್ ಮಾಡಿದ್ರು. ಆ ಸ್ಮೆಲ್ಲು ನನಗೆ ಟ್ರಿಗರ್ ಮಾಡ್ತು ತಿನ್ನಬೇಕು ಅಂತ. ಅದು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಎವ್ರಿಥಿಂಗ್ ಗಾಟ್ ನಾರ್ಮಲ್ ಅಂತ. ಅದಾದಮೇಲೆ ನಾವು ಅವರೆಲ್ಲನೂ ಉಡುಪಿ ಕೃಷ್ಣ ಭವನಕ್ಕೆ ಹೋಗಿದ್ವಿ. ವಿ ಹ್ಯಾಡ್ ಅ ವೆರಿ ನೈಸ್ ಟೈಮ್. ಆ್ಯಂಡ್ ನಾನು ಚಂದ್ರು ಸರ್ ಜೊತೆ ಸ್ಯಾಂಕಿ ಟ್ಯಾಂಕಲ್ಲಿ ವಾಕ್ ಮಾಡ್ತಾಯಿದ್ದೆ ನಾನು. ಹೀಗೆ ನಮ್ಮ ಒಡನಾಟ ಇತ್ತು. ನನ್ನ ಜೊತೆಗೆ ಹಾಗೆ ಮಾಡಿದ್ರಿಂದ ಶಿವಣ್ಣ ಅವ್ರ ಮನೆಗೂ ಬರೋದಕ್ಕೆ ಸ್ಟಾರ್ಟ್ ಆದರು. ಶಬರಿಮಲೆಗೆಲ್ಲ ಒಟ್ಟಿಗೆ ಹೋಗ್ತಿದ್ವಿ. ಅದಾದಮೇಲೆ ಅವರು ಶಫಲ್ ಮಾಡೋರು. ಇಲ್ಲಿ ಇಂಡಿಯಾ ಸ್ವಲ್ಪ ದಿವಸ ಇರೋರು, ಅವ್ರ ತಾಯಿ ಜೊತೆ, ಮೇಡಮ್ ಅವ್ರ ಜೊತೆ, ಶೀಲಾ ಮೇಡಮ್ ಜೊತೆ ಸ್ವಲ್ಪ ದಿವಸ ಅಲ್ಲಿ ಕೆನಡಾಲ್ಲಿ ಹೋಗಿರೋರು. ಮಧ್ಯದಲ್ಲಿ ಬಂದಾಗ ಕೆಲವು ಸಿನಿಮಾಗಳಲ್ಲೂ ಕೂಡ ಆ್ಯಕ್ಟ್ ಮಾಡೋರು. ಆ್ಯಂಡ್ ಅವರು ಗುರುಭ್ಯೋ ನಮಃ ಅಂತ ಒಂದು ಪುಟ್ಟಣ್ಣ ಕಣಗಾಲ್ ಅವರಿಗೆ ಒಂದು ಅದ್ಭುತವಾದ ಟ್ರಿಬ್ಯೂಟ್ ಥರ ಒಂದು ವಿಡಿಯೋ ಕೂಡ ಮಾಡಿದರು. ನಾಗೇಶ್ವರ ಸರ್ ತುಂಬ ದೊಡ್ಡವ್ರ ಕೈನಲ್ಲೆಲ್ಲನೂ ಮಾತಾಡ್ಸಿದ್ರು ಆ ವಿಡಿಯೋಗೆ. ಹಿ ವಾಸ್ ವೆರಿ ಆ್ಯಕ್ಟಿವ್. ಅವ್ರು ಸುಮ್ಮನೆ ಕೂತಿದ್ದ ಮನುಷ್ಯನೇ ಅಲ್ಲ. ಈಗೆಲ್ಲ ಇಷ್ಟೆಲ್ಲ ಆ್ಯಕ್ಟಿವ್ ಆಗಿ ಇಷ್ಟು ಓಡಾಡಿಕೊಂಡು ಇರೋವಂಥ ವ್ಯಕ್ತಿಗೆ ಸಡನ್ನಾಗಿ ಏನಾಯಿತು? ಯಾಕೆಂದರೆ ಇನ್ಫ್ಯಾಕ್ಟ್ ಅವರು ಕಾಲವಾಗಿದ್ದು ಜನವರಿ 27, 2018. ಅವರು ಡಿಸೆಂಬರ್ಗೆ ಫ್ಯಾಮಿಲಿ ಜೊತೆಗೆ ಇಲ್ಲಿ ಇಂಡಿಯಾಗೆ ಬಂದಿದ್ದರು. ಇನ್ಫ್ಯಾಕ್ಟ್ ಶಿವಣ್ಣ ಅವ್ರ ಫ್ಯಾಮಿಲಿ ಜೊತೆಗೆ ಅವರು ಗೋವಾಗೆಲ್ಲ ಹೋಗ್ಬಿಟ್ಟು ಅಲ್ಲೆಲ್ಲ ಟ್ರಿಪ್ ಮಾಡಿಕೊಂಡು ಇಲ್ಲಿ ಶಂಕರ್ ಮಠದಲ್ಲಿ ಏನೋ ಒಂದು ಪೂಜೆ ಮಾಡಿ ಅವರು
ವಾಪಸ್ಸು ಕೆನಡಾಗೆ ಹೊರಟಿದ್ದಾರೆ. 2-3 ಮಂತ್ಸಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೊರಟಿದ್ದಾರೆ. ಅಲ್ಲಿ ಹೋದಾಗ ಏನಾಗಿದೆ, ಜನರಲಿ ನಮಗೆ ಗೊತ್ತಿರೋ ವಿಚಾರಗಳು, ಥ್ರಾಂಬೋಸಿಸ್ ಅನ್ನೋ ಒಂದು ಪ್ರಾಬ್ಲಮ್ ಆಗಿದೆ. ಅಂದರೆ ಅದೇನಂತಂದರೆ ವೆಯ್ನ್ಸಲ್ಲಿ ಕ್ಲಾಟ್ ಆಗುತ್ತೆ, ಬ್ಲಡ್ ಕ್ಲಾಟ್ ಆಗುತ್ತೆ. ಅಂದರೆ ಮೂಮೆಂಟ್ ಜಾಸ್ತಿ ಮಾಡದೇ ಇದ್ದಾಗ, ಫ್ಲೈಟಲ್ಲಿ ತುಂಬ ಹೊತ್ತು ಕೂತ್ಕೊಂಡಿದ್ದಾಗ ಈ ಥರ ವೆಯ್ನ್ಸಲ್ಲಿ ಕ್ಲಾಟ್ ಆದಾಗ ಬ್ಲಡ್ ಫ್ಲೋನ ರಿಸ್ಟ್ರಿಕ್ಟ್ ಮಾಡುತ್ತೆ. ಆ ಬ್ಲಡ್ ಫ್ಲೋ ರಿಸ್ಟ್ರಿಕ್ಟ್ ಆದಾಗ ಅದು ಎಲ್ಲಿ ಬೇಕಾರಾಗ್ಬೋದು, ಕಾಲಿಗಾಗ್ಬೋದು, ಕೈಗಾಗ್ಬೋದು. ಇವ್ರಿಗೆ ಪಾಪ ಹಾರ್ಟ್ಗಾಗಿದೆ. ಅವ್ರು ಇನ್ಫ್ಯಾಕ್ಟ್ ಹೋಗಿ 3-4 ದಿವಸ ಆದಮೇಲೆ ಜಿಮ್ಮಲ್ಲೆಲ್ಲ ವರ್ಕೌಟ್ ಮಾಡಿದ್ದಾರೆ. ಹಿ ವಾಸ್ ವೆರಿ ಅನ್ಈಸಿ ಅಂತೆ. ತುಂಬ ಅವ್ರಿಗೆ ಸರಿ ಇದೆ ಅಂತ ಅನ್ನಿಸ್ತಿರ್ಲಿಲ್ಲ. ಸ್ಯಾಟರ್ಡೇ ಯಾವಾಗಲೂ ಹೋಗಿದ್ದಾರೆ, ತೋರಿಸಿದ್ದಾರೆ. ವೀಕೆಂಡು ಮಂಡೇ ಬನ್ನಿ ಅಂತ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ದುರಂತ ಏನಂತಂದರೆ, ಹ್ಯಾಟ್ಸ್ ಆಫ್ ಟು ದಟ್ ಲೇಡಿ ಶೀಲಾ ಚಂದ್ರಶೇಖರ್ ಅವ್ರಿಗೆ. ಅವರೇ ಅವರ ಗಂಡನ್ನ ಕಾರಲ್ಲಿ ಐ ಆಮ್ ನಾಟ್ ಫೀಲಿಂಗ್ ಓಕೆ ಅಂತ ಹೇಳಿದರೆ ಕಾರಲ್ಲಿ ಕರ್ಕೊಂಡೋಗಿದ್ದಾರೆ. ಕಾರಲ್ಲಿ ಕರ್ಕೊಂಡೋಗಿ ಹಾಸ್ಪಿಟ್ಲ್ ಪ್ರಿಮಿಸಸಲ್ಲೇ ನಮ್ಮ ಚಂದ್ರು ಸರ್ ಅವರ ಪ್ರಾಣ ಪಕ್ಷಿ ಹಾರೋಗಿದೆ. ಅದು ನಿಜವಾಗ್ಲೂ ಅವ್ರ ಮಗಳು ಪಾಪ ಇಲ್ಲೇ ಇದ್ರು, ಅವಾಗ ಬೆಂಗಳೂರಿನಲ್ಲೇ ಇದ್ದರು, ಇಂಡಿಯಾದಲ್ಲೇ ಇದ್ದರು. ನಾನು ಹೋಗಿ ಮಾತಾಡಿಸಿದ್ದೆ ಅವ್ರ ಮಗಳನ್ನ, ತಾನಿಯಾ ಅವ್ರನ್ನ. ಅವರು ಕೆಂಪಮ್ಮನ ಕೋರ್ಟ್ ಕೇಸ್ ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದರು ಚಂದ್ರು ಸರ್ ಪೂರ್ವಾಪರ ಆದಮೇಲೆ. ಅದರಲ್ಲಿ ಅವ್ರ ಮಗಳನ್ನ ಫಸ್ಟ್ ಟೈಮ್ ಮೇಕಪ್ ಹಚ್ಚಿಸಿ ಆ್ಯಕ್ಟ್ ಕೂಡ ಮಾಡಿಸಿದ್ರು. ಆಕೆನೂ ತುಂಬ ಒಳ್ಳೆ ಭರತನಾಟ್ಯ ಕಲಾವಿದೆ. ವಿಷ್ಣು ಸರ್ ಎಲ್ಲ ತುಂಬ ಅವ್ರನ್ನ ಬ್ಲೆಸ್ ಮಾಡಿದ್ದಾರೆ ಚಿಕ್ಕ ವಯಸ್ಸಿಂದನೂ. ಸೊ ಆ ಹುಡುಗಿ ಇಲ್ಲಿಂದ ಅಲ್ಲಿಗೆ ಟ್ರಾವೆಲಿಂಗ್ ಹೋಗಿದ್ದು ನೆನೆಸ್ಕೊಂಡ್ರೆ ಈಗಲೂ ಸಂಕಟ ಆಗುತ್ತೆ. ದುರಂತ ಏನಂತಂದರೆ, ತಾಯಿ ಆಗಲಿ ಅಥವಾ ಅವ್ರ ತಂಗಿಯವರಾಗಲಿ, ಬಿಕಾಸ್ ಆಫ್ ದ ಪ್ರೋಟೋಕಾಲ್, ಪಾಪ ಶೀಲಾ ಚಂದ್ರಶೇಖರ್ ಅವರು ಅವ್ರನ್ನ ಇಲ್ಲಿಗೆ ಕರ್ಕೊಂಬರೋದಕ್ಕೆ ತುಂಬ ಪ್ರಯತ್ನ ಪಟ್ಟರು, ಬಿಕಾಸ್ ಆಫ್ ದ ಹೆವಿ ಪೇಪರ್ ವರ್ಕ್ಸ್. ಅದರಿಂದ ಸೊ ಚಂದ್ರು ಸರ್ ಅವರ ಅಂತ್ಯಕ್ರಿಯೆ, ಆ ಫೈನಲ್ ರೈಟ್ಸ್ ಎಲ್ಲ ಅಲ್ಲೇ ಕೆನಡಾ ಒಟೋವಾನಲ್ಲೇ ನಡೀತು. ಇದು ಒಂದು ದೊಡ್ಡ ಶಾಕೇ ಆಗಿತ್ತು. ಅಂದರೆ ನಂಬಕ್ಕಾಗಲಿಲ್ಲ ಚಂದ್ರು ಸರ್, ಯಾಕೆಂದರೆ ಅವ್ರು ಅಷ್ಟು ಆ್ಯಕ್ಟಿವ್ ಆಗಿದ್ದವರು. ಇದು ತುಂಬ ಕಾಡುವಂಥ ಒಂದು ಕತೆ ಯಾವಾಗಲೂ. ಯಾಕೆಂತಂದರೆ ಶಬರಿಮಲೆ ಟೈಮ್ನಲ್ಲಿ ನಾವು ಬೆಳಗ್ಗೆ ಮಾಲೆ ಹಾಕ್ತಾಯಿದ್ದು, ದೇವಸ್ಥಾನಕ್ಕೆ ಹೋಗ್ತಾಯಿದ್ದು, ಅವ್ರನ್ನ ಆಚೆ ತಿನ್ನಕ್ಕೆ ಕರ್ಕೊಂಡು ಹೋಗ್ತಿದ್ದು, ಅವ್ರು ನಮ್ಮ ಮನೆಗೆ ಬರ್ತಾಯಿದ್ದು, ನಾವು ವಾಕ್ ಮಾಡ್ತಾಯಿದ್ದು, ಇದೆಲ್ಲವೂ ಯಾವಾಗಲೂ ಒಂಥರ ನಮ್ಮ ನೂರೊಂದು ನೆನಪಿನಲ್ಲಿ ಸದಾ ಇದ್ದೇ ಇರುತ್ತೆ. ಸೊ ಚಂದ್ರು ಸರ್ ಬಗ್ಗೆ ಹೇಳಬೇಕಾದ್ರೆ ಇನ್ನೂ ತುಂಬ ವಿಚಾರಗಳಿದೆ. ಬಟ್ ಇವಾಗ ಅಜಯ್ ಅವ್ರು ಕೇಳಿದ್ರಿಂದ ಸಡನ್ನಾಗಿ ಇಷ್ಟು ಕತೆ ಜ್ಞಾಪಕ ಬಂತು, ಹಾಗಾಗಿ ಇದನ್ನು ಹೇಳಿದೆ. ಸೊ ಚಂದ್ರು ಸರ್, ಸಾರಿ ನಾನು ನಿಮಗೆ ಕರಿತಾ ಇದ್ದು ಚಂದ್ರಣ್ಣ ಅಂತ. ಅಣ್ಣ, ನೀವು ಎಲ್ಲೇ ಇದ್ರೂ ಖುಷಿಯಾಗಿ ಯಾವಾಗಲೂ ಜಾಲಿಯಾಗಿರ್ತೀರಲ್ಲ, ಹಾಗೆ ಖುಷಿಯಾಗಿರಿ. ಬಟ್ ಒಂದಂತೂ ಸತ್ಯ, ಮಲ್ಲೇಶ್ವರ ನಿಮ್ಮನ್ನು ಮಿಸ್ ಮಾಡ್ಕೊಳತ್ತೆ. ನಾವೆಲ್ಲರೂ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತೀವಿ. ಚಂದ್ರು ಸರ್ ಹೋಗಿ ಕೆಲವೇ ದಿವಸಗಳಲ್ಲಿ ಪಾಪ ಅವ್ರ ತಾಯಿಯೂ ಕಾಲವಾಗ್ಬಿಟ್ರು. ತುಂಬ ಅದು ಆಘಾತ ಆಗಿತ್ತು. ತಂದೆ ಮೊದಲೇ ತೀರೋಗ್ಬಿಟ್ಟಿದ್ರು, ತಾಯಿ ಕೂಡ ಕಾಲವಾಗ್ಬಿಟ್ರು. ಇವಾಗ ನಮ್ಮ ಶೀಲಾ ಮೇಡಮ್ ಅವರು ತಾನಿಯಾ ಅವ್ರನ್ನ, ಅವ್ರ ಮಕ್ಕಳನ್ನ, ಫ್ಯಾಮಿಲಿನ ನೋಡಿಕೊಂಡು ಎಲ್ಲ ಹೆಣ್ಮಕ್ಳಿಗೂ ಸ್ಫೂರ್ತಿ ಅವರು ಅಷ್ಟೊಂದು ಇನ್ಸ್ಪೈರಿಂಗ್ ಆಗಿ ಅಲ್ಲಿ ಕೆನಡಾನಲ್ಲಿದ್ದಾರೆ. ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೀನಿ, ನಾನು ಇಂಡಿಯಾಗೆ ಬಂದಾಗ ತಿಳಿಸಿ ನಿಮ್ಮನ್ನೇ ಸಂದರ್ಶನ ಮಾಡ್ತೀನಿ ಅಂತ. ನೋಡೋಣ, ಅವ್ರು ಬಂದು ನನಗೆ ಸಮಯ ಕೊಟ್ಟರೆ ಖಂಡಿತ ಇಂಟರ್ವ್ಯೂ ಮಾಡ್ತೀನಿ ಅಂತ ಹೇಳ್ತಾ, ಇದಾಗಿತ್ತು ನಮ್ಮ ಚಂದ್ರಣ್ಣನ ಕತೆ, ಹಿಡಕಲು ಗುಡ್ಡದ ಚಂದ್ರಶೇಖರ್ ಅವರ ಕತೆ. ಈ ಕತೆ ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯಕತೆ ಹೊತ್ತು ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.